ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಈ ತೊಟ್ಲು ಬಂದು ಆನಂದ್ ಅವ್ರ ಫ್ರೆಂಡ್ ಹತ್ರ ತೊಗೊಂಡು ಬಂದಿದ್ದು, ಅಂದರೆ ತೊಟ್ಲು ಶಾಸ್ತ್ರ ಮಾಡೋದಕ್ಕೆ ಅಂತ ಹೇಳಿ. ಸೊ ನಮ್ಮ ಮನೇಲಿ ತೊಟ್ಲು ಇರಲಿಲ್ಲ. ಸೊ ಮತ್ತು ತೊಟ್ಲು ತಂದರೂ ಕೂಡ ಇಟ್ಕೊಳ್ಳೋದಕ್ಕೂ ಕೂಡ ಜಾಗ ಬೇರೆ ಇರಲಿಲ್ಲ. ಏನು ಮಾಡೋದು ಅಂತ ನೋಡಬೇಕಾದ್ರೆ ನಾನು ಆನ್ಲೈನಲ್ಲಿ ಒಂದು ಕನ್ವೀನಿಯೆಂಟ್ ಆಗಿರೋವಂಥ ಒಂದು ತೊಟ್ಲನ್ನ ನೋಡಿದೆ. ಅಂದರೆ ನೋಡಿ, ನಾವಿಲ್ಲಿ ತೊಟ್ಲು ಶಾಸ್ತ್ರ ಮಾಡೋದಕ್ಕೆ ಅಂತ ಹೇಳಿ ಹಾಕಿದ್ದೀವಲ್ವ ತೊಟ್ಲು, ಇದು ಬಂದು ಸ್ಪೇಸ್ ತುಂಬ ಜಾಸ್ತಿ ಹಿಡ್ಕೊಂಬಿಡುತ್ತೆ. ಸೊ ಅದನ್ನು ಹಾಕ್ತು ಅಂದರೆ ಒಬ್ಬರು ಓಡಾಡೋದಕ್ಕಾಗಿರ್ಬೋದು, ಏನಾರು ಐಟಮ್ಸ್ ಇಡೋದಕ್ಕೆ ಎಲ್ಲದಕ್ಕೂ ಕಷ್ಟ ಆಗುತ್ತೆ. ಅಂದರೆ ಓಡಾಡೋದಕ್ಕೆ ಎಲ್ಲದಕ್ಕೂ ಚಿಕ್ಕ ಚಿಕ್ಕ ಜಾಗ ಇರಬೇಕಾದ್ರೆ. ಸೊ ಆ ಟೈಮಲ್ಲಿ ನನಗೇನಪ್ಪ ಅನ್ನಿಸ್ತು ಅಂತ ಹೇಳಿದ್ರೆ, ಒಂದು ಹ್ಯಾಂಗಿಂಗ್ ತೊಟ್ಲು ತೊಗೊಳ್ಳೋಣ ಅಂತ ಅನಿಸಿ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿ ಒಂದು ಹ್ಯಾಂಗಿಂಗ್ ತೊಟ್ಲನ್ನ ತರಿಸಿದ್ದೀನಿ. ಸೊ ನಾವು ಮನೇಲಿ ಮಗುನ ಹಾಸಿಗೆ ಮೇಲೆ ಹಾಕ್ಕೊಳ್ತಿದ್ವಿ, ತೊಟ್ಲಿಡೋಕ್ಕೆ ಜಾಗ ಇಲ್ಲ, ಸುಮ್ಮನೆ ಏನಕ್ಕೆ ಅಂತ. ಸೊ ಆವಾಗ ನಾನು ಆನ್ಲೈನಲ್ಲಿ ಚೆಕ್ ಮಾಡಿ ಒಂದು ತೊಟ್ಲನ್ನ ತರಿಸಿದ್ದೀನಿ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಈ ಒಂದು ತೊಟ್ಲನ್ನ. ತುಂಬ ಈಸಿಯಾಗಿ ಜಸ್ಟು ಕಿಟಕಿಗೆ ನಾವು ಹಾಕೋಬೋದು, ಹಾಕ್ಕೊಂಡು ಅಥವಾ ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೂ ಬೇಕಾದರೂ ನಾವು ಯೂಸ್ ಮಾಡ್ಬೋದು. ಆ ಥರದ ಒಂದು ತೊಟ್ಲು ತರಿಸಿದ್ದೀನಿ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ. ಏನಾದರೂ ನಿಮಗೂ ಇಂಟ್ರೆಸ್ಟ್ ಇದ್ದು ಇದೇ ಥರ ತೊಟ್ಲು ಏನಾದರೂ ಬೇಕಿತ್ತು, ಜಾಗ ಸ್ವಲ್ಪ ಇಕ್ಕಟ್ಟಿದೆ ಅಂತ ಅಂದರೆ ನೀವು ಕೂಡ ಯೂಸ್ ಮಾಡ್ಕೋಬೋದು. ಫಸ್ಟ್ ಅದು ಹೇಗಿದೆ ಅಂತ ನೋಡಾದ್ಮೇಲೆ ನಿಮಗೂ ಏನಾದರೂ ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಆ ತೊಟ್ಲು ಲಿಂಕ್ನ ಕಳಿಸ್ಕೊಡ್ತೀನಿ. ಓಕೆನಾ? ಈಗ ತಾನೇ ಜಸ್ಟ್ ತೊಟ್ಲು ಬಂತು. ಅದು ಹೆಂಗ ನಾನು ಫಿಕ್ಸ್ ಮಾಡಿದ್ದೀನೋ, ಇದೊಂದು ಪಾರ್ಟ್ ಅದೊಂದು ಪಾರ್ಟ್ ಸಪ್ರೇಟ್ ಬಂದಿತ್ತಲ್ಲ, ಹಿಂಗೆ ಸ್ಟ್ರೈಟ್ ಇಟ್ಕೋ. ಇದು ಸಪ್ರೇಟ್ ಇದು. ಹಾಂ, ಇದು ಸಪ್ರೇಟ್. ನಟ್ಟು ಬೋಲ್ಟ್ ಇತ್ತು, ಓಪನ್ ಮಾಡಿದೆ. ಇದನ್ನ ಒಳಗಡೆ ಫಿಕ್ಸ್ ಮಾಡಿ ಸ್ಕ್ರೂ ನಟ್ಟು ಬೋಲ್ಟ್ ಹಾಕಿ ಟೈಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಏನೇನು ಬಂತು? ಅದ್ರ ಜೊತೆಗೆ ಇದು ಫ್ರಿಂಗು ತೊಟ್ಲಿಗೆ ಹಾಕೋದು. ಆಮೇಲೆ ಇದು ಎಲ್ಲ ಫುಲ್ ಸೆಟ್ ಮಾಡಿಬಿಟ್ಟು ಒಟ್ಟಿಗೆ ತೋರಿಸೋಣ ಇರೋ. ಅದನ್ನ ಹೆಂಗೆ ಸೆಟ್ ಮಾಡು. ಅದು ಓಪನ್ ಮಾಡು. ಲಾಸ್ಟ್ ಟೈಮ್ ವೈಬುಕ್ ತರಿಸಿದಾಗ ಬರೀ ಇದು ಬ್ಲ್ಯಾಕ್ ಒಂದೇ ತರಿಸಿದ್ದು. ಆವಾಗ ಇದೆಲ್ಲ ಏನು ಅಪ್ಗ್ರೇಡ್ ಆಗಿರಲಿಲ್ಲ. ಜಸ್ಟ್ ನಾರ್ಮಲಾಗಿ ಅಂದರೆ ಇದಿದೆಯಲ್ಲ ಈ ಥರ ನೀಡಲ್ ಥರದ್ದು, ಇದು 2 ಕಡೆ ಇತ್ತು. ಅದಕ್ಕೆ ನಾವು ಸ್ಯಾರಿ ಏನೋ ಕಟ್ಕೊಂಡಿದ್ದೀವಲ್ಲ, ಸ್ಯಾರಿ ದುಪ್ಪಟ ಈ ಥರದ್ದೇನಾದ್ರು ಸ್ವಲ್ಪ ತಿಕ್ಕಾಗಿರೋಂಥದ್ದು ಕಟ್ಕೊಂಡಿದ್ವಿ. ಬಟ್ ಈ ಸಲ ವಿತ್ ಇದನ್ನು ತರಿಸಿದ್ದೀವಿ. ಇದಕ್ಕೆ ಎಕ್ಸ್ಟ್ರಾ ಇದು ಬೇರೆ ಬಂದಿದೆ, ಸ್ಪ್ರಿಂಗು. ನಿಧಾನ ತೊಟ್ರು ನನ್ನ ಮಗನ ಆನಂದ. ಎಲ್ಲ ಫಿಕ್ಸ್ ಮಾಡ್ಬಿಟ್ಟು ತೋರಿಸೋಣ ಅಲ್ಲ. ಹಾಂ, ಅದಕ್ಕೆ ಇದಾಕ್ಬೇಕನ್ಸುತ್ತೆ, ಹುಕ್ಕು. ನಾವಂತೂ ಮನೆಗೆ ತೊಟ್ಲು ಇನ್ನೊಂದ್ಸಲಿಗೆ ಬರ್ತದೆ ಅಂತ ಕನ್ಸಲ್ಲ ಅಂದ್ಕೊಂಡಿರಲಿಲ್ಲ ಅಲ್ಲ. ಆನಂದನ ಚಡ್ಡಿನೇ ಹೈಲೈಟ್ ಐತೈತೆ ಅಲ್ಲಂತೂ. ತೆಗೆಯೋದು ಮತ್ತೆ ನಿನ್ನ ಹಿಡಿತೈತೆ, ಬರೀ ಚಡ್ಡಿನೇ ಕಾಣಿಸ್ತೈತೆ ಜಾಸ್ತಿ. ಹಂಗೆಪ್ಪ ಅದು. ಅದು 2ರಿಂದ ಹುಕ್ ಬರಬೇಕು. ಆ ಹುಕ್ ಅಲ್ಲಿಗೆ ಸಿಗಿಸ್ಬೇಕು. ಆ ಹುಕ್ಕನ್ನ ಅಲ್ಲ ಹಾಕ್ಬೇಕು. ಇದನ್ನ ಬೇಕಾದ್ರೆ ಇಲ್ಲಿ ಹಾಕೊಳ್ಳೋದು. ಅಲ್ಲಿಗೆ ಸಾಲಿಲ್ಲ ಅಲ್ಲ, ಇದು ಹೆಂಗೆ ಗೊತ್ತಾ, ಹಂಗೆ ಹಾಕೋದು. ಅದೇ ನೆಸೆಸಿಟಿ ಇಲ್ಲ ಬಿಡು, ತೆಗೆದ್ಬಿಡು ಅದು ಯು ಶೇಪ್. ಹಾಂ, ಬುಕ್ ಮಾಡಿದ್ದೆ. ಹ್ಞೂ ಬಂತು. ಕೊಟ್ಟಿಲ್ವೇನು? ಎಲ್ಲಿದ್ದಪ್ಪ ಕೊಬ್ಬರಿ ಎಣ್ಣೆ? ಹಾಂ, ಹಂಗೆ. ನಾನು ಮಿಲ್ಟ್ರಿಗೆ ಹೋಗಿದ್ದಾಗ ಗನ್ನಿ ಹಿಡ್ಕೊಂಡು ಏಕೆ ಹಿಂಗೆ ಲಾಸ್ಟ್ ಟೈಮ್ ಬುಕ್ ಮಾಡಿದ್ದು ಬಂದು 2 ಕಡೆ ಈ ಥರ ಹುಕ್ಕಿತ್ತು. ಅದಕ್ಕೆ ನಾವು ಸೀರೆ ಕಟ್ಕೊಂಡಿದ್ದು ವೈಬುಗೆ. ಈ ಸಲ ಇದೇನು ಮಾಡಿದ್ದೀನಿ ಅಂದರೆ, ಈ ಸಲ ಸಪ್ರೇಟಾಗಿ ಇದಿತ್ತು. ಅಂದ್ರೆ ಇವಾಗ ಇದು ತೊಟ್ಲು ಸಿಕ್ಸೋದ. ಇದನ್ನ ತೊಟ್ಲಿಗೆ ಇದು ತೊಟ್ಲು. ಇದು ಬೆಡ್ಡು ಬಟ್ಟೆ ಚೆನ್ನಾಗಿರೋದೇನಲ್ವೇನೆ. ಮಧ್ಯ ಕಂಬಿಗೆ ಯಾವಾಗೂ ಬರಲ್ಲ. ಮಧ್ಯ ಕಂಬಿಗೆ ಬಂದ್ಬಿಟ್ರೆ ಇಲ್ಲಿ ಸಿಕ್ಕಾಕೊಳ್ಳುತ್ತೆ, ಕಿಟಕಿಗೆ ಹಾಕ್ತಾಗ ಇಲ್ಲಿ. ಅಂದ್ರೆ ಇವಾಗ ಈ ಕಂಬಿಗೆ ತೊಟ್ಲು ಸಿಕ್ಸೋದು. ಇವಾಗೇನೋ ಸಿಗಿಸ್ಬಿಟ್ಟು ತೋರ್ಸೋಣ 6 ತಿಂಗಳವರೆಗೂ. ಆಮೇಲೆ ಫೈನಲಿ ರೆಡಿ ಆಯ್ತು ಈ ಥರ.
ಇಲ್ಲಿ ತೋರಿಸ್ತೀವಿ ನಾವು ದೂರದಿಂದ. ಫೈನಲಿ ಈ ಥರ ಬಂದಿದೆ ಇದು ಅಲ್ಲ, ಚೆನ್ನಾಗಿದೆ ಅಲ್ಲ. ವಿತ್ ಮಸ್ಕಿಟೋ ನೆಟ್ ಕೂಡ ಬಂದಿದೆ. ನೀಟಾಗಿ ಮನಗಿಸ್ಬೋದು ಮಗುನ. ನಂದು 10 ನಿಮಿಷ ಪಾಪಕ್ಕೆ ಸ್ನಾನ ಎಲ್ಲ ಆಯಿತು, ರೆಡಿ ಆಯಿತು. ಇನ್ನೇನು ಮನಗಿಸ್ಬಿಡ್ತೀನಿ. ಸ್ವಲ್ಪ ತೊಡೆ ಮೇಲೆ ಹಾಕ್ಕೊಂಡು ಮನಗಿಸ್ಬಿಟ್ಟು ಆಮೇಲೆ ಅಲ್ಲಿ ಮನಗಿದ್ರೆ ಅಟ್ಲೀಸ್ಟ್ 1 2 hours ಆದರೂ ಮನಗ್ತಾನೆ. ಚೆನ್ನಾಗಿದೆಯಾ? ಕಂಬಿ, ಜೋಲಿ ಬಟ್ಟೆ ಮತ್ತು ಕೆಳಗಡೆ ಒಂದು ಬೆಡ್ ಥರ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಮಸ್ಕಿಟೋ ನೆಟ್ಟು ಎಲ್ಲ ಫುಲ್ ಕೊಟ್ಟಿದ್ದಾರೆ ಕಿಟ್ಟಲ್ಲಿ. ಪೂಜೆ ಮಾಡೋರು ನಮ್ಮಮ್ಮ. ಒಳಗಡೆ ಏನಿಟ್ಟಿದ್ದಾರೆ ಗೊತ್ತಾ? ಫಸ್ಟು ಗುಂಡು ಕಲ್ಲು ಇಟ್ಬಿಟ್ಟು ಫಸ್ಟ್ ಹಿಂಗೆ ಇದು ಮಾಡ್ತಾರೆ. ಅದೆಲ್ಲ ತೊಟ್ಲು ಶಾಸ್ತ್ರದಲ್ಲಿ ಮಾಡಿದಾರಲ್ಲ, ಇದು ಹೊಸ ತೊಟ್ಲಲ್ವಾ, ಸೊ ಅದರಿಂದ ಸುಮ್ಮನೆ ಅಮ್ಮ ಹಾಕ್ಸಿದ್ದಾರೆ. ನೋಡಿ ಹೆಂಗೆ ಕೇಳಿಸ್ಕೊತಾನೆ ಎಲ್ಲ, ಹ್ಞೂ ಅಂತಾನೆ. ಹ್ಞೂ ಅಮ್ಮಮ್ಮ ಬಿದ್ದೇ ಹೋಗ್ತಾನೆ. ಇವಾಗ ಪಾಪನ ಮನಗಿಸಿದ್ದೀನಿ. ಇಲ್ಲಿ ಬುಡ್ಡು ಬುಣ್ಣನ ಬಾಡ್ಕೊಂಡು ಮನಗ್ತಾನೆ. ಎಚ್ಚರವಾಗಿ ಅವನೇ ಇನ್ನು ಸುಂದರಾಯ. ಫುಲ್ಲು ಸೆಕ್ಯೂರಾಗಿ ಚೆನ್ನಾಗಿದೆ. ತೂಗೋದಕ್ಕೂ ಕೂಡ ಕನ್ವೀನಿಯೆಂಟ್ ಆಗಿದೆ. ಬೇಕಾದರೆ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಒಂಥರ ಚೆನ್ನಾಗಿದೆ. ಸ್ಪ್ರಿಂಗ್ ಎಲ್ಲ ತುಂಬ ನೀಟಾಗಿ ಪ್ರಾಪರಾಗಿದೆ. ಏನು ಬಿದ್ದೋಗುತ್ತೆ ಆ ಥರ ಎಲ್ಲ ಏನು ಅನಿಸಲ್ಲ. ನೀಟಾಗಿ ತುಂಬಾ ಚೆನ್ನಾಗಿದೆ. ಮತ್ತು ತುಂಬ ಕಡಿಮೆ ಪ್ರೈಸಲ್ಲಿ ಬೇರೆ ಸಿಕ್ತು ನನಗೆ. ಸೊ ಅದರಿಂದ ತೊಗೊಂಡೆ. ನಿಮಗೂ ಯಾರಿಗಾದ್ರೂ ಬೇಕಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ, ಓಕೆನಾ? ಹೆಂಗೆ ಬಂದ್ಕೋತಾನೋ ನೋಡಬೇಕು ಇವತ್ತು. ಮಲಗಿದೆ ನೋಡಗಡೆ. ಮಲಗಲಿ ಅಪ್ಪ, ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾನಪ್ಪ. ನಿದ್ದೆನೇ ಮಾಡಲ್ಲ ಸುಂದರ. 10 ನಿಮಿಷಕ್ಕೂ ಎದೊಳ್ತಾನೆ. ಅದರಿಂದನೇ ಅರ್ಧ ಈ ತೊಟ್ಲು ತರಿಸಿದ್ದು. ನೋಡೋಣ ಇದರಲ್ಲಾದರೂ ಮನಗ್ತಾನೇನೋ ಅಂತ. ಕೈಯಲ್ಲಿ ಹಿಂಗೆ ಒಂದು ಸಾಕಾಯಿತು. ನೋಡೋಣ ಎಷ್ಟೊತ್ತು ಮನಗ್ತಾನೆ ಅಂತ. ಅಂದರೆ ಎಲ್ಲರೂ ಅಂತಾರಲ್ಲ, ತೊಟ್ಲಲ್ಲಿ ಮನಗಿಸಿದ್ರೆ ಒಂಥರ ಆ ಕಡೆ ಈ ಕಡೆ ಯಾರು ಹಿಂಗೆ ತಪ್ಕೊಂಡು ಮನಗ್ತಂಗಿರತ್ತಲ್ಲ. ಸೊ ಅದರಿಂದ ಇದೇ ಥರ ಜೋಲಿ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಇಲ್ಲೆಲ್ಲೂ ಜೋಲಿಗೆ ಆಪ್ಷನ್ ಇಲ್ಲ. ಸೊ ಅದಕ್ಕೆ ಇದು ಬೆಸ್ಟ್ ಆಪ್ಷನ್ನು. ಅಮ್ಮ ಪೂಜೆ ಮಾಡಿದ್ದಾರೆ. ಬೆಸ್ಟ್ ಆಪ್ಷನ್ ಅಲ್ಲ ಇದು. ಜೋಲಿ ಕಟ್ಟೆಗೆ ಎಲ್ಲೂ ಇಲ್ಲ ಅಂತಂದರೆ ಈ ಥರ ಯಾವ ಥರ ಕಿಟಕಿಗೆ ಅದು ಸಿಕ್ಕಿಸ್ಕೊಂಬಿಟ್ರೆ ಮುಗಿದೋಯ್ತು. ಇದು ಬಂದು ನಾನು ಮೀಶೋಯಿಂದ ತರಿಸಿದ್ದು. ಆ್ಯಕ್ಚುಲಿ ಬೇರೆ ಆ್ಯಪಲ್ಲೆಲ್ಲ ಬಂದು 1500 ಚೇಂಜ್ ಇದೆ. ಮೀಶೋಲ್ಲಿ ಜಸ್ಟ್ 1091 ಇದೆ ಅಷ್ಟೇ. ಸೊ ನಾನು ಮೀಶೋಲ್ಲೇ ತರಿಸಿದೆ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆಪ್ಪ. ನನ್ನ ಹತ್ರ ನಾವು ಮಾತಾಡೋಂಗೂ ಇಲ್ಲ. ಓಕೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಪಚಮನ ಅವನ ಹತ್ರ ನಾವು ವೀಡಿಯೋನೂ ಮಾಡೋಂಗಿಲ್ಲ. ನಿಮ್ಮೆ ಹಂಗೆ ಅಂತಾನೆ. ಅವನಮ್ಮ ಅನ್ನಲ್ಲ, ಮ್ಯಾ ಅಂತಾನೆ. ನನ್ನದೊಂದ್ಸಲಿ ವೀಡಿಯೋ ಮಾಡಬೇಕು ಅಂತ ಆಸೆ. ಬಟ್ ಅವನು ಅಂದಾಗ ಅವ್ನು ಫೋನ್ ಹಿಡ್ಕೊಳ್ಳೋದ ಗೊತ್ತಾಗಲ್ಲ. ಫಸ್ಟ್ ಮಗುನ ನೋಡ್ಕೊಳ್ಳೋಣಪ್ಪ, ವೀಡಿಯೋ ಎಲ್ಲ ಬೇಕಾದ್ರೆ ಆಮೇಲೆ ಮಾಡ್ಕೋಬೋದು ಅಲ್ವಾ. ಈ ಥರ ಹಿಂಗೆ ಕೈಯಲ್ಲಿ ತೂಗಿ ಸೊಂಟ ಬಿದ್ದೋಗಿತ್ತು ನನಗೆ. ಅಪ್ಪ ಹೆಂಗೆ ಸುಮ್ಮನೆ ಹಿಂಗೆ ಅಂತ ಇದ್ದರೆ ನನ್ನ ಪಾಡಿಗೆ ಒಂದು ಮನಗಿರ್ತಾನೆ. ನೆಕ್ಸ್ಟ್ ನಾನಿವಾಗ ಫಸ್ಟ್ ಮನಗಬೇಕು. ನನಗೂ ಆಗ್ತಾಯಿಲ್ಲ, ಫುಲ್ಲು ಸುಸ್ತಾಗೋಗಿದೆ. ಮನಗಪ್ಪ ತಂದೆ. ಓಕೆ ಫ್ರೆಂಡ್ಸ್, ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ತೊಟ್ಲಲ್ಲಿ ಆರಾಮಾಗಿ ಒಂದು 2 hours ಮಲ್ಕೊಂಡಿದ್ದ. ಅದಾದಮೇಲೆ ನಾನೇ ಎತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಅಂತ ಹಾಲಲ್ಲಿ ಕೂತಿದ್ದೆ. ಸೊ ತುಂಬಾ ಕಂಫರ್ಟಬಲ್ ಆಗಿದೆ. ಆ್ಯಕ್ಚುಲಿ ಸೇಫ್ಟಿ ತುಂಬ ಚೆನ್ನಾಗಿದೆ ಈ ಒಂದು ತೊಟ್ಲಲ್ಲಿ. ಸೊ ಇಷ್ಟ ಆಯಿತು ನನಗೂ ಕೂಡ. ತೊಟ್ಲು ಆರಾಮಾಗಿ ಪಾಪು ಮಲ್ಕೊಂಡು ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ದೆ. ಮೇನ್ ನಮಗೆ ಸ್ಟ್ರೆಸ್ ಫ್ರೀ ಆಯಿತು. ಕೈಯಲ್ಲೇ ಇಟ್ಕೊಂಡು ಮತ್ತು ಜಾಗ ಇಲ್ಲ ಅಂತ ಹೇಳಿ ತೊಟ್ಲಿಲ್ಲ ಕೈಯಲ್ಲೇ ತೂಗಬೇಕು ಅಂತ ಅನ್ನೋದಕ್ಕಿಂತ ಇದೊಂದು ತೊಗೊಂಡಿರೋದ್ರಿಂದ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಯಿತು ನನಗೆ. ಸೊ ಇದಾಗಿತ್ತು ಒಂದು ಪುಟಾಣಿ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಈ ಪ್ರಾಡಕ್ಟ್ ಏನಾದರೂ ಬೇಕಿತ್ತು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಡೈರೆಕ್ಟಾಗಿ DM ಮಾಡ್ತೀನಿ, ಓಕೆನಾ?
ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.